ನಮಸ್ಕಾರ ಎಲ್ಲರಿಗೂ. ಯುಗಾದಿ ಹಬ್ಬ ಬರ್ತಿದೆ ಅಂದ್ರೆ ಸಾಕು, ಏನೋ ಒಂದ್ ರೀತಿ ಸಂಭ್ರಮ ಅಲ್ವಾ? ಹೊಸ ಬಟ್ಟೆ, ಬಗೆ ಬಗೆಯ ಊಟ, ಹೊಸ ನಿರ್ಧಾರಗಳು ಎಲ್ಲವೂ ಸರಿ. ಆದ್ರೆ ಈ ಹೊಸ ವರ್ಷ ಅಂದ್ರೆ ಕೇವಲ ಕ್ಯಾಲೆಂಡರಲ್ಲಿ ಒಂದು ದಿನ ಬದ್ಲಾಗೋದಷ್ಟೇನಾ? ಅಥ್ವಾ ಇದ್ರ ಹಿಂದೆ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಇನ್ನೇನಾದ್ರೂ ಇದ್ಯಾ? ಬನ್ನಿ, ಇವತ್ತು ಇದ್ರ ಬಗ್ಗೆನೇ ಸ್ವಲ್ಪ ಆಳವಾಗಿ ಯೋಚನೆ ಮಾಡೋಣ. ಹೌದು, ಹೊಸ ವರ್ಷ ಅಂತಾಕ್ಷಣ ನಮ್ಮ ಕಣ್ಮುಂದೆ ಬರೋದೇ ಹೋಳಿಗೆ, ಪಾಯಸ, ಹೊಸ ಬಟ್ಟೆ, ಮನೆ ಮಂದಿ ಎಲ್ಲ ಸೇರಿ ಮಾಡುವ ಸಂಭ್ರಮ. ಆದ್ರೆ ಇದೆಲ್ಲದರ ಆಚೆಗೆ ಯೋಚನೆ ಮಾಡಿದ್ರೆ ಈ ಹೊಸ ವರ್ಷ ಅನ್ನೋ ಪದಕ್ಕೆ ಇನ್ನೊಂದು ಆಳವಾದ ಅರ್ಥ ಇದೆಯಾ? ನಾವು ಈ ದಿನವನ್ನು ನೋಡೋ ರೀತಿಯಲ್ಲೇ ಏನಾದ್ರೂ ಬದಲಾವಣೆ ಬೇಕಾಗಿದೆಯಾ ಅಂತ ಅನ್ಸತ್ತೆ. ಸರಿ, ಈ ಪ್ರಶ್ನೆಗಳನ್ನೇ ಇಟ್ಕೊಂಡು ಇವತ್ತಿನ ನಮ್ಮ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಸರಿ, ಹಾಗಾದ್ರೆ ಮೊದಲು ನಾವೆಲ್ಲರೂ ಆಚರಿಸೋ ಯುಗಾದಿ ಸಂಭ್ರಮದ ಬಗ್ಗೆನೇ ಮಾತಾಡೋಣ. ನೋಡಿ, ಈ ಆಚರಣೆಗಳೆಲ್ಲ ನಮ್ಮ ಸಂಸ್ಕೃತಿಯ ಭಾಗ, ನಮ್ಮ ಹೆಮ್ಮೆ ಕೂಡ. ಆದ್ರೆ ಈ ಸಂಭ್ರಮದ ಆಚೆ ಅದರೊಳಗೆ ಅಡಗಿರುವ ಒಂದು ಮುಖ್ಯವಾದ ಸಂದೇಶವಿದೆ, ನಮ್ಮ ಜೀವನಕ್ಕೆ ತುಂಬಾ ಅವಶ್ಯಕವಾಗಿರೋ ಸಂದೇಶ. ಅದೇನು ಅಂತ ನೋಡೋಣ ಬನ್ನಿ. ಇಲ್ಲಿರೋದು ನಮ್ಗೆಲ್ಲರಿಗೂ ತುಂಬಾ ಪರಿಚಿತವಾದ ದೃಶ್ಯ ಅಲ್ವಾ? ಬೆಳಿಗ್ಗೆ ಬೇಗ ಏಳೋದು, ಅಭ್ಯಂಜನ ಸ್ನಾನ, ಹೊಸ ಬಟ್ಟೆ ಹಾಕ್ಕೊಳ್ಳೋದು, ಆಮೇಲೆ ಸಿಹಿ, ಬಗೆ ಬಗೆ ಊಟ, ಇದೆಲ್ಲ ನಾವು ಮಾಡ್ತೀವಿ. ಆದ್ರೆ ಒಂದು ನಿಮಿಷ ಯೋಚಿಸಿ, ಇದೆಲ್ಲವೂ ನಮ್ಮ ಹೊರಗಿನ ಪ್ರಪಂಚಕ್ಕೆ ಸಂಬಂಧಿಸಿದ್ದು ಅಷ್ಟೇ. ನಿಜವಾದ ಹೊಸ ವರ್ಷದ ಆರಂಭ ಆಗ್ಬೇಕಾಡಿಯೋದು ನಮ್ಮ ಒಳಗಿನಿಂದ, ಸರಿತಾನೆ? ಈ ಒಂದು ಮಾತು ನೋಡಿ ಇವತ್ತಿನ ನಮ್ಮ ಸಮಾಜಕ್ಕೆ ಹಿಡಿದ ಕನ್ನಡಿ ಅಂದ್ರೆ ತಪ್ಪಾಗಲ್ಲ. ನಿಜ, ನಾವು ತಂತ್ರಜ್ಞಾನದಲ್ಲಿ ಎಲ್ಲೋ ಹೋಗ್ಬಿಟ್ಟಿದೀವಿ. ನಮ್ಮ ಕೈಯಲ್ಲೇ ಇಡೀ ಜಗತ್ತಿದೆ. ಆದ್ರೆ ನಮ್ಮ ಹೃದಯ ಅಷ್ಟೇ ದೊಡ್ಡದಾಗಿದೆಯಾ? ನಮ್ಮ ಮನಸ್ಸು ಅಷ್ಟೇ ಶುದ್ಧವಾಗಿದೆಯಾ? ಬಹುಶಃ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ನಮ್ಮೊಳಗಿರೋ ಆ ಸಣ್ಣ ಸಣ್ಣ ಸ್ವಾರ್ಥ, ಕೆಟ್ಟ ಗುಣಗಳೇ ನಮ್ಮನ್ನ ಕೆಳಗೆ ಎಳಿತಿದೆ. ಹಾಗಾದ್ರೆ ನಮ್ಮ ಗಮನ ಎಲ್ಲಿರ್ಬೇಕು? ಹೊರಗಿನ ಈ ಆಡಂಬರದ ಮೇಲ ಅಥವಾ ನಮ್ಮ ಅಂತರಂಗದ ಶುದ್ಧಿಯ ಕಡೆಗ? ಇವತ್ತಿನ ನಮ್ಮ ಈ ಚರ್ಚೆಯ ಮುಖ್ಯವಾದ ಅಂಶನೇ ಇದು. ಬನ್ನಿ, ಇದನ್ನ ಇನ್ನಷ್ಟು ಆಳವಾಗಿ ನೋಡೋಣ. ಈ ಸ್ಲೈಡ್ನಲ್ಲಿರೋ 2 ಭಾಗಗಳನ್ನ ಗಮನಿಸಿ. ಎಡಗಡೆ ಇರೋದು ನಮ್ಗೆಲ್ಲರಿಗೂ ಇಷ್ಟವಾಗೋ ಹಬ್ಬದ ಸಂಭ್ರಮ, ಹೊಸ ಬಟ್ಟೆ, ಊಟ, ಶುಚಿತ್ವ. ಆದ್ರೆ ಬಲಭಾಗದಲ್ಲಿ ನೋಡಿ, ಅಲ್ಲಿದೆ ನೋಡಿ ನಿಜವಾದ ಸವಾಲು. ನಮ್ಮ ಹೃದಯ ಅನ್ನೋ ಮನೆಯನ್ನ ಕ್ಲೀನ್ ಮಾಡೋದು, ನಮ್ಮೊಳಗಿರೋ ಕೆಟ್ಟ ಗುಣಗಳೆಂಬ ಕಸವನ್ನ ಹೊರಗೆ ಹಾಕೋದು, ನಮ್ಮನ್ನ ಕಟ್ಟಿ ಹಾಕಿರೋ ಆಸೆಗಳೆಂಬ ಸರಪಳಿಯನ್ನ ಕಟ್ ಮಾಡೋದು. ಇದೇ ನಿಜವಾದ ಹೊಸ ವರ್ಷದ ಕೆಲಸ. ಹಾಗಾದ್ರೆ ನಿಜವಾದ ಯುಗಾದಿ ಅಂದ್ರೆ ಏನು? ಅದು ಕ್ಯಾಲೆಂಡರ್ನಲ್ಲಿ ಬರೋ ಒಂದು ದಿನ ಅಲ್ಲವೇ ಅಲ್ಲ. ಅದು ನಮ್ಮ ಮನಸ್ಸಿನಲ್ಲಿ ಆಗ್ಬೇಕಾದ ಒಂದು ದೊಡ್ಡ ಬದಲಾವಣೆ. ಯಾವ ಕ್ಷಣದಲ್ಲಿ ನಮ್ಮೊಳಗಿನ ಕೆಟ್ಟದ್ದನ್ನೆಲ್ಲ ಸುಟ್ಟು ಹಾಕಿ ಹೃದಯದಲ್ಲಿ ಪ್ರೀತಿಯ ದೀಪವನ್ನ ಹಚ್ಚಿ ನಿಸ್ವಾರ್ಥದ ದಾರಿಯಲ್ಲಿ ಒಂದು ಹೆಜ್ಜೆ ಮುಂದಿಡ್ತೀವೋ, ಆ ಕ್ಷಣ ಅದೇ ನಮಗೆ ನಿಜವಾದ ಹೊಸ ವರ್ಷ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಅಲ್ವಾ? ಯಾಕಂದ್ರೆ ಆಸೆಗಳನ್ನ ಪೂರೈಸ್ಕೊಂಡಾಗ ಸಿಗೋದೇ ಖುಷಿ ಅಂತ ತಾನೇ ನಾವೆಲ್ಲ ಅನ್ಕೊಂಡಿರೋದು. ಆದ್ರೆ ಈ ಆಸೆಗಳಿದ್ಯಲ್ಲ, ಇದು ಬಿಸ್ಲು ದೂರ ಇದ್ದ ಹಾಗೆ, ಬೆನ್ನಟ್ಟಿದ್ದಷ್ಟೋ ದೂರ ಹೋಗತ್ತೆ, ಕೊನೆಗೆ ಸಿಗೋದು ಬರೀ ಸುಸ್ತು. ಆದ್ರೆ ಆ ಆಸೆಗಳನ್ನೇ ನಾವು ಗೆದ್ಬಿಟ್ರೆ ಆಗ ಸಿಗತ್ತೆ ನೋಡಿ ನಿಜವಾದ, ಎಂದಿಗೂ ಮುಗಿಯದ ಆನಂದ. ಸರಿ, ಹಾಗಾದ್ರೆ ಈ ಶಾಶ್ವತ ಆನಂದವನ್ನ ತಲುಪೋದು ಹೇಗೆ? ಬರೀ ಆಸೆ ಬಿಟ್ರೆ ಸಾಕಾ? ಅಥವಾ ಅದಕ್ಕೊಂದು ದಾರಿ ಇದೆಯಾ? ಮುಂದಿನ ಭಾಗದಲ್ಲಿ ಅದರ ಬಗ್ಗೆನೇ ನೋಡೋಣ. ನೋಡಿ, ನಮ್ಮೆಲ್ಲರ ಒಳಗೆ ಒಂದು ಅದ್ಭುತವಾದ ಶಕ್ತಿ ಇದೆ. ಅದಕ್ಕೆ ಆನಂದಮಯ ಕೋಶ ಅಂತ ಕರೀತಾರೆ. ಅಂದ್ರೆ ಆನಂದದ ಹೊದಿಕೆ. ಇದು ಒಂದು ರೀತಿ ಗುಪ್ತನಿಧಿ ಇದ್ದ ಹಾಗೆ. ನಮ್ಮ ನಿಜವಾದ ಅಪರಿಮಿತ ಸಂತೋಷದ ಮೂಲನೇ ಇದು. ನಾವು ಸಂತೋಷಕ್ಕೋಸ್ಕರ ಎಲ್ಲೆಲ್ಲೋ ಹುಡುಕಾಡ್ತೀವಿ, ಆದ್ರೆ ಆ ಸಂತೋಷದ ಗಣಿ ಇರೋದೇ ನಮ್ಮ ಹೃದಯದ ಆಳದಲ್ಲಿ. ಅದನ್ನ ನಾವು ಪತ್ತೆ ಮಾಡ್ಬೇಕು ಅಷ್ಟೇ. ಆ ಆನಂದದ ನಿಧಿಯನ್ನ ತಲುಪೋಕೆ ಒಂದು ದಾರಿ ಇದೆ. ಅದಕ್ಕೆ 5 ಮೆಟ್ಟಿಲುಗಳು. ಮೊದಲನೇ ಮೆಟ್ಟಿಲು ವಿಶ್ವಾಸ. ವಿಶ್ವಾಸ ಇದ್ರೆ ಮಾತ್ರ ಪ್ರೀತಿ ಹುಟ್ಟೋಕ್ ಸಾಧ್ಯ. ಆ ಪ್ರೀತಿ ಹುಟ್ಟಿದ್ಮೇಲೆ ಅದು ನಮ್ಮನ್ನ ಧರ್ಮದ ದಾರಿಯಲ್ಲಿ ನಡೆಸುತ್ತೆ. ಧರ್ಮದ ದಾರಿಯಲ್ಲಿ ನಾವು ಸಾಗಿದಾಗ ನಮ್ಗೆ ಸತ್ಯ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಆ ಸತ್ಯವೇ ದೇವ್ರು. ಆ ದೇವ್ರೇ ಆನಂದ. ನೋಡಿ, ಎಲ್ಲವೂ ಒಂದಕ್ಕೊಂದು ಹೇಗೆ ಜೋಡ್ಕೊಂಡಿದೆ ಅಂತ. ಇಷ್ಟೆಲ್ಲ ನಾವು ಮಾತಾಡಿದ್ವಲ್ಲ, ಈ ತತ್ವಗಳನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಅದ್ಭುತವಾದ ಕಥೆ ಇದೆ. ನಿಸ್ವಾರ್ಥ ಪ್ರೀತಿ ಅಂದ್ರೆ ಏನು, ನಿಜವಾದ ಭಕ್ತಿ ಅಂದ್ರೆ ಏನು ಅಂತ ಈ ಕಥೆ ನಮಗೆ ಮನದಟ್ಟು ಮಾಡಿಸುತ್ತೆ. ಈ ಕಥೆಯ ನಾಯಕ ದೇವಋಷಿ ನಾರದರು. ಹಗಲು ರಾತ್ರಿ ನಾರಾಯಣ ನಾರಾಯಣ ಅಂತ ಜಪ ಮಾಡೋ ನಾರದರಿಗೆ ಮನಸ್ಸಿನ ಮೂಲೆಯಲ್ಲಿ ಒಂದು ಸಣ್ಣ ಅಹಂಕಾರ. ಅದೇನಂದ್ರೆ, ನನಗಿಂತ ದೊಡ್ಡ ಭಕ್ತ ಈ 3 ಲೋಕದಲ್ಲೇ ಇಲ್ಲ ಅಂತ. ಎಲ್ಲರ ಮನಸ್ಸನ್ನೂ ಅರಿಯೋ ಆ ನಾರಾಯಣನಿಗೆ ಇದು ಗೊತ್ತಾಗ್ದೇ ಇರುತ್ತಾ?
ತನ್ನ ಪ್ರೀತಿಯ ಭಕ್ತನ ಅಹಂಕಾರವನ್ನ ಮುರಿಯೋಕ್ಕೆ ಒಂದು ಆಟ ಆಡ್ದ. ಹೀಗೆ ನಿಜವಾದ ಭಕ್ತ ಯಾರು ಅಂತ ಹುಡುಕೊಂಡು ಹೊರಟ ನಾರದರಿಗೆ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಒಬ್ಬ ಬೇಟೆಗಾರ ಕಾಣಿಸ್ತಾನೆ. ಆಶ್ಚರ್ಯ ಅಂದ್ರೆ ಆತ ದೇವರ ನಾಮ ಜಪಿಸ್ತಾ ಇದ್ದ. ಆದ್ರೆ ಅವನ ಪಕ್ಕದಲ್ಲಿ ಒಂದು ಹರಿತವಾದ ಖಡ್ಗ. ದೇವರ ನಾಮ ಜಪಿಸೋನ್ ಕೈಯಲ್ಲಿ ಖಡ್ಗ ಯಾಕೆ? ಇದೇನು ವಿಚಿತ್ರ ಅಂತ ನಾರದರಿಗೆ ತಲೆ ಕೆಟ್ಟೋಯ್ತು. ಕುತೂಹಲ ತಡೆಯೋಕೆ ಆಗದೆ ನಾರದರು ಕೇಳೇಬಿಟ್ರು, ಅಯ್ಯ, ನೀನು ಯಾರನ್ನ ಕೊಲ್ಲೋಕೆ ಹೊರಟಿದ್ಯಾ ಅಂತ. ಅದಕ್ಕೆ ಆ ಬೇಟೆಗಾರ ಕೊಟ್ಟ ಉತ್ತರ ಇದೆಯಲ್ಲ, ಅದು ನಾರದರಿಗೆ ದೊಡ್ಡ ಶಾಕ್. ಯಾಕಂದ್ರೆ ಆತ ಭಗವಂತನ 4 ಜನ ಅತಿ ದೊಡ್ಡ ಭಕ್ತರನ್ನೇ ಕೊಲ್ಲೋಕೆ ಹೊರಟಿದ್ದ. ಯಾರು ಆ 4 ಜನ? ಅವರು ಏನಂತ ತಪ್ಪು ಮಾಡಿದ್ರು? ಆ ಬೇಟೆಗಾರನ ಉತ್ತರ ಕೇಳಿ ನಾರದರೆ ಒಂದು ಕ್ಷಣ ಸ್ತಬ್ಧರಾದ್ರು. ಆತ ಹೇಳಿದ, ಮೊದಲನೆಯವಳು ದ್ರೌಪದಿ. ಅವಳು ತುಂಬಿದ ಸಭೆಲಿ ಕೃಷ್ಣ ಅಂತ ಕೂಗಿದ್ಲು. ಅದಕ್ಕೆ ಊಟ ಕೂತಿದ್ದ ನನ್ನ ದೇವ್ರು ತುತ್ತು ಅನ್ನವನ್ನೂ ಬಿಟ್ಟು ಅವಳನ್ನು ಕಾಪಾಡೋಕೋಡ್ಬೇಕಾಯ್ತು. ನನ್ನ ದೇವರಿಗೆ ಆ ದಿನ ಊಟ ಇಲ್ಲದ ಹಾಗೆ ಮಾಡಿದವಳನ್ನ ನಾನು ಸುಮ್ನೆ ಬಿಡಲ್ಲ. ನೋಡಿ, ಇದೇ ರೀತಿ ಪ್ರಹ್ಲಾದ್, ಮೀರಾ, ಅಷ್ಟೇ ಯಾಕೆ ಸ್ವತಃ ನಾರದರನ್ನೂ ಕೊಲ್ಬೇಕು ಅಂದ. ಯಾಕೆ? ಯಾಕಂದ್ರೆ ಅವರೆಲ್ಲರ ಭಕ್ತಿಯವರ ಸ್ವಂತಕ್ಕೋಸ್ಕರ ಇತ್ತು. ಅವರಿಂದ ತನ್ನ ದೇವರಿಗೆ ಕಷ್ಟವಾಯಿತು ಅನ್ನೋದು ಆ ಬೇಟೆಗಾರನ ಪ್ರೀತಿಯಿಂದ ಬಂದ ಕೋಪ. ಅವಾಗ ನಾರದರಿಗೆ ಜ್ಞಾನೋದಯ ಆಯಿತು. ಅಬ್ಬಾ, ನನ್ನ ಭಕ್ತಿ ನನ್ನ ಸ್ವಂತದ ರಕ್ಷಣೆಗಾಗಿತ್ತು. ಆದ್ರೆ ಈ ಬೇಟೆಗಾರನ ಪ್ರೀತಿ ಇದು ನಿಸ್ವಾರ್ಥವಾದದ್ದು. ಇವನು ದೇವರ ಸಂತೋಷವನ್ನೇ ತನ್ನ ಸಂತೋಷ ಅನ್ಕೊಂಡಿದ್ದಾನೆ. ದೇವರ ಒಂದು ಸಣ್ಣ ಕಷ್ಟವನ್ನೂ ಸಹಿಸೋಕೆ ಆಗದೇ ಇರೋನೇ ನಿಜವಾದ ಭಕ್ತ ಅಂತ ಅವರಿಗೆ ಅರ್ಥವಾಯಿತು. ಆ ಬೇಟೆಗಾರನ ಕಥೆ ನಮಗೆಲ್ಲ ಒಂದು ದೊಡ್ಡ ಪಾಠವನ್ನೇ ಕಲಿಸುತ್ತೆ ಅಲ್ವಾ? ಹಾಗಾದ್ರೆ ಈ ತತ್ವವನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು? ಯುಗಾದಿ ಬರೋವರೆಗೂ ಕಾಯೋ ಬದಲು ಪ್ರತಿ ಕ್ಷಣವನ್ನು ಒಂದು ಹೊಸ ವರ್ಷದ ಹಾಗೆ ಮಾಡ್ಕೊಳ್ಳೋದು ಹೇಗೆ ಸಾಧ್ಯ? ಬನ್ನಿ, ನಮ್ಮ ಈ ಚರ್ಚೆಯ ಕೊನೆಯ ಭಾಗದಲ್ಲಿ ಇದನ್ನ ನೋಡೋಣ. ಈ ಒಂದು ಹೋಲಿಕೆ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಜೀವನ ಒಂದು ನ್ಯೂಸ್ ಪೇಪರ್ ಇದ್ದ ಹಾಗೆ ಅಂತ. ಇವತ್ತು ಓದಿದ ಪೇಪರನ್ನ ನಾಳೆ ಮತ್ತೆ ಓದ್ತೀವಾ? ಇಲ್ಲ ತಾನೇ, ಅದರ ಕೆಲಸ ಮುಗೀತು. ಹಾಗೇನೆ ಈ ಜನ್ಮದಲ್ಲಿ ನಮ್ಮ ಪಾತ್ರ ಮುಗಿದ ಮೇಲೆ ಮತ್ತೆ ಯಾಕೆ ಬೇಕು ಇನ್ನೊಂದು ಜನ್ಮ? ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ತುಂಬ ಸರಳ. ನಿನ್ನೆ ಏನಾಯ್ತು ಅಂತ ಚಿಂತೆ ಮಾಡಿ ಪ್ರಯೋಜನ ಇಲ್ಲ, ಅದು ವಾಪಸ್ ಬರಲ್ಲ. ನಾಳೆ ಏನಾಗುತ್ತೋ ಅನ್ನೋದು ನಮಗ್ ಗೊತ್ತಿಲ್ಲ, ಅದು ನಮ್ಮ ಕೈಯಲ್ಲಿಲ್ಲ. ಹಾಗಾದ್ರೆ ನಮ್ಮ ಕೈಯಲ್ಲಿರೋದೇನು? ಈ ಕ್ಷಣ, ಈ ವರ್ತಮಾನ. ನಾವು ಬದುಕಬೇಕಾಗಿರೋದು ಈ ಕ್ಷಣದಲ್ಲಿ. ಈ ವರ್ತಮಾನ ಅನ್ನೋದು ಸುನ್ನೆ ಒಂದು ಕ್ಷಣ ಅಲ್ಲ. ಯಾಕಂದ್ರೆ ನಮ್ಮ ನಿನ್ನೆಯ ಫಲ ಮತ್ತು ನಮ್ಮ ನಾಳೆಯ ಬೀಜ ಎರಡೂ ಇರೋದು ಇವತ್ತಿನ ಈ ಕ್ಷಣದಲ್ಲೇ. ಅದಕ್ಕೆ ಮುಂದಿನ ಯೋಗಾದಿ ಬರೋವರೆಗೂ ಯಾಕೆ ಕಾಯ್ಬೇಕು? ಈ ಕ್ಷಣವನ್ನೇ ಒಂದು ಹೊಸ ವರ್ಷ, ಒಂದು ಹೊಸ ಆರಂಭ ಅಂತ ಯಾಕೆ ನಾವು ಅನ್ಕೋಬಾರ್ದು? ನಮ್ಮೊಳಗಿರೋ ಕೆಟ್ಟದನ್ನ ಬಿಟ್ಟು ಹೃದಯವನ್ನ ಪ್ರೀತಿಯಿಂದ ತುಂಬಿಸ್ಕೊಳ್ಳೋಕೆ ಇದಕ್ಕಿಂತ ಒಳ್ಳೆ ಮುಹೂರ್ತ ಬೇಕಾ? ಒಂದ್ಸಲ ಯೋಚನೆ ಮಾಡಿ ನೋಡಿ. ಈ ಯುಗಾದಿ ಬರೀ ಹೊರಗಡೆ ಮಾತ್ರ ಹೊಸ್ತನ್ನ ತರದೆ ನಮ್ಮೆಲ್ಲರ ಒಳಗೂ ಒಂದು ಹೊಸ ಚೈತನ್ಯವನ್ನ, ಒಂದು ಹೊಸ ಬೆಳಕನ್ನ ತರ್ಲಿ ಅಂತ ಆಶಿಸೋಣ.